ನಮ್ಮ ದನಿಗೆ ಒಂದು ಚಾನಲ್ ಇರುವುದು. ಕಿರಿಕಿರಿ ಅಂದ್ರೆ ಕಿರಿಕಿರಿ ಸರ್. ಐ ಸಬಾಷ್. ನನಗಿಲ್ಲಿ ದನಿ ಬೈತಾ ಇದ್ದಾರೆ, ಅಲ್ಲಿ ಅವನು ಕ್ಯಾಮರಾ ಕೆಳಗಿಟ್ಟು ಮಧು ಇಡ್ತಾ ಇದ್ದಾನೆ. ನಿನ್ಗೆ ಬೈತಾ ಎಲ್ಲಿ ಹಿಂದೆ ನೋಡುದು ಮಂಗ? ನಿನ್ನಿಂದಾಗಿ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ. ಕರೆದವರ ಬೇಗ ರೆಡಿ ಮಾಡು ಕ್ಯಾಮರಾ. ಮಂಗನಾಗೆ ಮಾಡ್ತಾನ ಈ ಜನ ಇಲ್ಲಿ ಇಟ್ಟು ಮಾರ್ರೆ ಕಾಣುದಿಲ್ಲ ಯಾರು ಸಹ. ರಾಮಣ್ಣ, ಓ ರಾಮಣ್ಣ, ರಾಮಣ್ಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನ್ ನಿಮಗೆ ಫೋನ್ ಮಾಡ್ತಾ ಇದ್ದೆ. ಅದು ಒಳಗಡೆ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೆ. ಪೆಟ್ಟಿಗೆಯಲ್ಲಿ ಇದೆ ಅದು. ಪೆಟ್ಟಿಗೆಯಲ್ಲಿ ನನ್ನ ಹತ್ರ ಇದೆ, ಅಂಥದ್ದು ಒಂದು ಇದೆ. ಮತ್ತೆ ನಾಳೆ ಮಾತಾಡ್ಬೇಕಲ್ಲ ಚಳಿಗೆಲ್ಲ, ಮತ್ತೆ ನಾಳೆಗೆ. ನಾನು ಫೋನ್ ಮಾಡ್ತಾ ಇದ್ದೀನಿ, ನೀವು ತೆಗಿಲೇ ಇಲ್ಲ. ಅದೇ ಅದು ಗುಳು 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 ಆಗುತ್ತೆ, ನನಗೆ ರಗಳಾಗುತ್ತೆ. ಗುಳು ಗುಳು ಆಗಿದೆ ಅಂದ್ರೆ ರಿಂಗ್ ಆಗ್ತಿತ್ತು. ಅಯ್ಯೋ. ಮತ್ತೆ ಹೇಗಿದ್ದೀರಿ? ತೊಂದ್ರೆ ಇಲ್ಲ, ಹುಷಾರಿದ್ದೀನಿ. ಮೊನ್ನೆ ಸ್ವಲ್ಪ ಹುಷಾರಿದ್ದಿಲ್ಲ, ಜ್ವರ ಬಂದಿತ್ತು. ಡೆಂಗಿವಾ? ಡೋಂಗಿ ಅಲ್ಲ, ಸತ್ಯ. ನಿಮ್ಮ ಹತ್ರ ಡೋಂಗಿಯಲ್ಲಿ ನಾನು ಯಾಕೆ ಧರ್ಮಕ್ಕೆ ಮಲ್ಕೊಳ್ಳೋದು? ಹಾಗೆಲ್ಲ ಜ್ವರ ಯಾವ್ದು ಬಂದು? ಡೆಂಗಿವಾ, ಮಲೇರಿಯಾ ಆ ತರ ಇರ್ತದೆ? ಅದೆಂತ ಹೆಸರಿಂದ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಮಾರನೇ ದಿನ ಹುಷಾರಾಗಿದ್ದೀನಿ. ಒಳ್ಳೆ ಜ್ವರ. ಒಳ್ಳೆ ಜ್ವರ. ಹೇಗಿದೆಯಾ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿರೋದು. ಹಾಗೆ ಅದು ನಾನು ಲಾಸ್ಟ್ ವೀಕ್ ಬರ್ಬೇಕಿತ್ತು. ಪ್ಲಾಸ್ಟಿಕ್ ತರಬೇಕಿತ್ತ? ಪ್ಲಾಸ್ಟಿಕ್ ತರಬೇಕಿತ್ತಲ್ಲ ಲಾಸ್ಟ್ ವೀಕ್, ಅಂದ್ರೆ ಕಳೆದ ವಾರ ನಾನು ಬರ್ಬೇಕು. ಹೌದೌದು, ಕಳೆದ ವಾರ ಬರ್ತೇನೆ ಅಂತ ಹೇಳಿ. ಎಲ್ಲ ಕಡೆ ಪ್ರೋಗ್ರಾಮ್ ಅಂತ ಬಿಸಿ ಇದ್ದಾಗ ಬರ್ಲಿಕ್ಕೆ ಆಗ್ಲಿಲ್ಲ. ಇವರ ಬರ್ಲೇಬೇಕಾಯ್ತು. ಅದೇನು ಇವರ ಹಾಕ್ಲಿಕ್ಕೆ ಎಪಿಸೋಡ್ ಇಲ್ಲ. ಯಾವುದು? ಈ ವಾರ ಹಾಕ್ಲಿಕ್ಕೆ ಎಪಿಸೋಡ್ ಇಲ್ಲ. ಅಯ್ಯೋ, ಅದು ಇಲ್ಲೂ ಇಲ್ಲ. ನೀರಾಗ್ಬೋದಾ? ಯಾಕೆ? ಕಪ್ಪೆ ಸೋಡಾ ಇಲ್ಲೂ ಇಲ್ಲ. ಅಂಗಡಿಗೆ ಹೋಗ್ಬೇಕು, ಎಲ್ಲ ಅಂಗಡಿ ಬಂದ್ ಮಾಡಿದ್ದಾರೆ ಅಂತ. ರಾಮಣ್ಣ, ಚಪ್ಪೆ ಸೋಡಲ್ಲ, ಎಪಿಸೋಡ್ ಅಂದ್ರೆ ಸಂಚಿಕೆ. ಸಜ್ಜಿಗೆಯಾ? ಸಜ್ಜಿಗೆ ಇದೆ. ಸಜ್ಜಿಗೆ ಅಲ್ಲ, ಸಂಚಿಕೆ. ವಾರ ವಾರ ಬರ್ತದಲ್ಲ. ವಾರ 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 ಬರ್ತಲ್ಲ ಸಂಚಿಕೆ. ಟಿವಿಯಲ್ಲಿ ಬರುದಾ? ಟಿವಿಯಲ್ಲಿ ಬರುದು. ಸೊಸೈಟಿಯಲ್ಲಿ ತಿಂಗಳು ಬರ್ತದೆ, ಅದಲ್ಲ? ಅದು ಸಜ್ಜಿಗೆ, ಇದು ಸಂಚಿಕೆ. ಈ ವಾರ ಬರ್ಲೇಬೇಕಾಯ್ತು ನಂಗೆ. ಹಾಗೆ ಮತ್ತೆ ನಮ್ಮ ಕಾರ್ಯಕ್ರಮದ ಹೆಸರು ಗೊತ್ತುಂಟಲ್ಲ ನಿಮಗೆ? ಏನು ಗೊತ್ತಿಲ್ಲದೆ ಒಂದು ವಾರ ಆಗಿದ್ದಷ್ಟೇ ಎಲ್ಲ ಹೇಳಿ. ಅದೇನೋ ದರ್ಶನದ ಪಾತ್ರಿ. ದರ್ಶನದ ಪಾತ್ರಿ ಅಲ್ವಾ? ದರ್ಶನದ ಪಾತ್ರೆ ಅಲ್ಲ, ಆದರ್ಶ ದಂಪತಿ. ಆದರ್ಶ ದಂಪತಿ ಅಂದ್ರೆ ಹೇಳಿ ಒಂದು ವಾರ ಆಯ್ತಲ್ಲ. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೇವೆ? ನಿಮಗೆ ಬೇರೆ ಕೆಲಸ ಇಲ್ಲ? ಅದ ಪದೇ ಪದೇ ಜಾಹೀರಾತು ಹಾಕೋದಿಕ್ಕಲ್ವಾ? ವಾಷಿಂಗ್ ಪೌಡರ್ ನಿರ್ಮಾ, ತೊಳಿರಿ ನಿಮ್ಮ ಕರ್ಮ. ಅದು ಮಾಡ್ಲೇಬೇಕಾಗ್ತದೆ. ಅವ್ರು ನಮ್ಗೆ ಸಾಥ್ ಕೊಡ್ತಾರಲ್ಲ. ಬರೀ ಒಂದು ಸಾಟ್ ಕೊಡ್ತಾರೆ ಅಂತ ಇಷ್ಟು ಕಷ್ಟ ಪಡುದ? ಪಾಪ ಮಾರ್ರೆ. ಸಾಟ್ ಅಲ್ಲ, ಸಾತ್. ಸಾತ್ ಅಂದ್ರೆ ಪ್ರೋತ್ಸಾಹ ಕೊಡ್ತಾರಲ್ಲ, ಅದಕ್ಕೆ. ಹಾಗೆ. ಆದ್ರೂ ನಮ್ಮನ್ನೊಂದದ್ರಲ್ಲಿ ಅರ್ಧ ನಿಮಿಷ ತೋರಿಸ್ತೀರಾ, ಸೋಪ್ ಹಾಕಿ ಸ್ನಾನ ಮಾಡೋಲ್ಲ 3 ನಿಮಿಷ ತೋರಿಸ್ತೀರ. ನಾವಲ್ಲಿ ಸೊಳ್ಳೆ ಕಚ್ಚಿದಂತ ಬಗ್ಗಿದ್ರೆ ನಾವಲ್ಲಿ ಹೋಗಿ ಆಯ್ತು, ಮತ್ತೆ ಯಾವಾಗ ಬರ್ತೀವ? ಎಂತ ಮಾಡ್ಲಿಕ್ಕೆ ಹೌದು, ಅವ್ರು ಸಪೋರ್ಟ್ ದುಡ್ಡು ಹಾಕುವ ಅವರಲ್ಲ. ಆದ್ರೂ ಅವಳ ಹತ್ರ ಸ್ವಲ್ಪ ಬೇಗ ಸ್ನಾನ ಮಾಡಕ್ ಹೇಳಿ ಆಯ್ತಾ? ಯಾಕೆ? ಅವಳು ಒಬ್ಳು ಸ್ನಾನ ಮಾಡ್ಬೇಕಾದ್ರೆ ನಾವು ಕುಟುಂಬದವರೆಲ್ಲ ಸ್ನಾನ ಮಾಡಿ ಆಗುತ್ತೆ. ಅವಳ ಸೋಪ್ ಇಲ್ಲಿಂದ ಇಲ್ಲಿ ಬರುವಾಗ ಅದಕ್ಕೆ 10 ನಿಮಿಷ ಆಗುತ್ತೆ. ಅದೇನು ನಿಮ್ಮ ಸಾಬೂನು ಸ್ಲೋನಾ? ಜಾರದಿಲ್ವಾ? ಅದಾಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಜಾರ್ತದೆ, ನೀವು ಮೆಲ್ಲಗೆ ಜಾರಿಸೋದು. ಹಾಗೆ ಮತ್ತೆ ಮೈಗೆ ಮುಟ್ಟಿದ ಕೂಡಲೇ ನೊರೆ ಬರುತ್ತೆ. ಎಲ್ಲಿಂದ ಬರುತ್ತೋ ಕೊಳೆ ಹೋಗಿಲ್ಲ. ಮತ್ತೆ ಈ ಕಾರ್ಯಕ್ರಮದ ಉದ್ದೇಶ ಗೊತ್ತುಂಟಲ್ಲ ನಿಮಗೆ? ಎಂತಕ್ಕೆ ಮಾಡ್ತಿದ್ದೀವಿ ನೋಡಿ. ಈಗ ಮದುವೆ ಆದ 1-2 ತಿಂಗಳಲ್ಲಿ ಡಿವೋರ್ಸ್. 1-2 ತಿಂಗಳಲ್ಲಿ ಡಿವೋರ್ಸ್. ಹೌದಾ? ಬಾಬಾ, ಇನ್ನು ಎಂತದ್ದೆಲ್ಲ ನಾವು ಕೇಳಬೇಕಾ, ಎಂತದ್ದೆಲ್ಲ ನೋಡ್ಬೇಕಾ? ಅದೊಂದು ಬಂದೇ ನಾವು 2 ವರ್ಷ ಕಂಗಾಲಾಗಿದ್ದೀವಿ. ಇನ್ನು ಏನೇನು ನೋಡ್ಬೇಕು? ಛೇ. ಹಂಗಂದ್ರೆ ಎಂತ? ಡಿವೋರ್ಸ್ ಅಂದ್ರೆ ಗಂಡ ಹೆಂಡತಿ ಬೇರೆ ಬೇರೆ ಆಗುದು. ಗಂಡ ಹೆಂಡತಿ ಮದುವೆ ಆಗಿ ಸ್ವಲ್ಪ ದಿನದಲ್ಲಿ ಗಂಡ ಹೆಂಡತಿ ಬೇರೆ ಆಗುದು. ಅಪ್ಪ, ನಾನು ಕೊರೋನಾ ತರ ಆತರ ಏನಾರು ಬಂತ ಅನ್ಕೊಂಡೆ. ಆತರೇನಲ್ಲ. ತಿಂಗಳು ಕಳಿಬೇಕಾದ್ರೆ ಗಂಡ ಹೆಂಡತಿ ಬೇರೆ ಬೇರೆ ಆಗುದು. ಅಷ್ಟೇ ಯಾಕೆ ಹೇಳಿದ್ರೆ, ಈಗ ಬರ್ಬೇಕಾದ್ರೆ ನೋಡಿಲ್ವಾ ಅಲ್ಲಿ ತಿರುಗಿ ಮೇಲೆ ಹತ್ಬೇಕಾದ್ರೆ ಒಂದು ಹಂಚಿನ ಮನೆ ಕಂಡಿಲ್ವಾ? ಈಗ ಬರುವಾಗ? ಹೌದು, ತಿರುಗಿ ಮೇಲೆ ಹತ್ಬೇಕಾದ್ರೆ. ಇಲ್ಲ ನೋಡ್ಲಿಲ್ಲ ನಾನು. ನೀವು ಬರುವಾಗ ಗಡಿಬಿಡಿ ಆಯ್ತಾ? ಸ್ವಲ್ಪ ನಾನು ಬರುವಾಗ ಗಾಡಿ ಆಕ್ಸಿಡೆಂಟ್ ಆಗಿದ್ದು. ಹೌದಾ? ಬಹಳ ಖುಷಿ ಆಯ್ತಪ್ಪ. ನೆನಪಿಗೆ ಆಯ್ತು. ಆಕ್ಸಿಡೆಂಟ್ ಅಂದ್ರೆ ಬಿದ್ದದ್ದು. ಬಿದ್ದದ? ಏನು ಆಗಿಲ್ವಾ? ಅದೇನು ಏನು ಆಗಿಲ್ಲ? ತೊಂದ್ರೆ ಏನಾಗ್ಲಿಲ್ಲ, ಗಾಡಿ ಸ್ವಲ್ಪ ಸ್ಕ್ರಾಚ್ ಆಗಿದೆ. ಹಾಗಾದ್ರೆ ಆ ಅಂಚಿನ ಮನೆ ಹತ್ರ ಬಿದ್ರಿ ಅಂತ, ಇಲ್ಲಾಂದ್ರೆ ಕಾಣ್ತಿತ್ತು. ಕರೆಕ್ಟ್ ಅಂತ ಹೇಳಿ ಮೇಲೆ ಹತ್ಬೇಕಾದ್ರೆ ಅಂಚಿನ ಗೊತ್ತಾಗ್ಲಿಲ್ಲ. ಹೌದಾ? ಅಲ್ಲಿ ಅಂಗಳದಲ್ಲಿ ಒಂದು ನೀಲಿದ್ದು ಡ್ರಮ್ ಇಟ್ಟಿದ್ರು, ನೋಡಿಲ್ವಾ? ಇಲ್ಲ, ಮನೆ ನೋಡ್ಲಿಲ್ಲ, ಮತ್ತೆ ಡ್ರಮ್ಮಿಗೆ ಕಾಣುದು. ಆದ್ರೆ ನೀವಲ್ಲಿ ಬೈಕಲ್ಲಿ ಬಿದ್ದಿದ್ದು ತಪ್ಪಾಯ್ತು, ಇಲ್ಲಾಂದ್ರೆ ಕಾಣ್ತಿತ್ತೇನೋ. ಆ ಡ್ರಮ್ ಪಕ್ಕ ಒಂದು ಕಪ್ಪೊಂದು ನಾಯಿ ಮಲಗಿದ್ದು, ಅದು ಬೊಗಳಿಲ್ವಾ? ಅಲ್ಲ, ಮನೆ ಡ್ರಮ್ ನೋಡ್ಲಿಲ್ಲ, ನಾಯಿಗೆ ಕಾಣುದು. ಮನೆ ಡ್ರಮ್ಗೆ ಜೀವ ಇಲ್ಲ, ನಾಯಿಗೆ ಜೀವ ಇದೆಯಲ್ಲ.
ಅದು ಚಳಿಗೆ ಆ ಕಡೆ ತಲೆ ಹಾಕಿಟ್ಟೇನೋ. ಈಗ ಎಂತ ಕೆಲಸ ಮಾಡು, ಅಲ್ಲಿ ಹೋಗಿ ಬರುವ. ಹಾ ಬನ್ನಿ ಬನ್ನಿ. ಅಲ್ಲ ನಾನು ಅಲ್ಲಿದ್ದ ವಿಷಯ ಹೇಳೋದು. ಹಾ, ಹೇಳಿ. ನನ್ನ ದೋಸ್ತಿದೆ ಮನೆ, ಅವನು ಮೊನ್ನೆ ಮದುವೆ ಆಯ್ತು. ಮದುವೆಗೆ ಹೋಗಕ್ಕಾಗಿಲ್ಲ. ಅದಕ್ಕೆ ನೆನ್ನೆ ಸಿಕ್ಕದಾಗ ಕೇಳಿದೆ ಎಲ್ಲೆಲ್ಲ ತಿರುಗಾಡಿದ್ರಿ, ಏನೇನೇ ಎಲ್ಲ ನೋಡಿದ್ರಿ ಅಂತ. ಅದಕ್ಕೆ ಅವ ಹೇಳಿದೆ ಅದೀಗ ಕೋರ್ಟಲ್ಲಿ ಇದೆ ಅಂತ. ಕೂಟಲಿದೆ. ಮೊನ್ನೆ ಮದುವೆ ಆಗಿರೋದು ನೆನ್ನೆ ಕೋರ್ಟ್ಗೆ ಹೋಗಿದೆ. ಮತ್ತೆ ನೋಡಿ, ಈಗ ಗಂಡ ಹೆಂಡತಿಗೆ ಬಾಳುವೆ ಇಲ್ಲ. ಗಂಡ ಹೆಂಡತಿ ಬೇರೆ ಬೇರೆ ಆದ್ರೆ ಬಾಲೆ ಎಲ್ಲಿಂದ? ಬಾಳೆ ಅದಲ್ಲ, ಬಾಳ್ವೆ, ಲೈಫ್ ಇಲ್ಲ ಅಂತ, ಪಿಕ್ಚರ್ ಇಲ್ಲ ಹಾಗೆ. ಅದಕ್ಕೆ ಇಂಥ ಕಾರ್ಯಕ್ರಮ ನಾವು ಮಾಡುದು. ಇಂಥ ಕಾರ್ಯಕ್ರಮ ಮಾಡಿ ಅವರಿಗೆ ಒಂದು ಒಳ್ಳೊಳ್ಳೆ ಸಂದೇಶವನ್ನು ಕೊಡುವಂತ ಒಂದು ಕಾರ್ಯಕ್ರಮ ಇದು. ಆಯ್ತು, ತೊಂದ್ರೆ ಇಲ್ಲಲ್ಲ? ಕಾರ್ಯಕ್ರಮ ಶುರು ಮಾಡುವಲ್ಲ? ನಿಮ್ಮ ಮಿಸಸ್ ಅಂತ ಕರೀತೀರಾ? ಮಿಕ್ಸರ್ ಬೇಕಾ ಅಂದ್ರೆ? ಅದಲ್ಲ, ಮಿಕ್ಸರ್ ಅಲ್ಲ, ಮಿಸಸ್ ನಿಮ್ಮ ಹೆಂಡತಿಯ. ಅವಳಿಗೆ ಎಂತೆಲ್ಲ ಹೆಸರಿದೆ ಮಾರಿ. ಅವಳು ಇವತ್ತು ಟಿವಿ ಅವರು ಬರೋದಲ್ಲ ಅಂತ ಬೆಳಿಗ್ಗೆ 5 ಗಂಟೆಗೆ ಅದು ಕನ್ನಡಿ ಎದುರು ನಿಂತಿದ್ದಾಳೆ. ಫ್ಯಾನ್ಸಿ ಅದನ್ನೆಲ್ಲ ಮೆತ್ತಿ ಮುಗಿಸ್ತಾಳ ಅಂತ. ನಾಳೆಯಿಂದ ಹೊಸದು ಬ್ರಹ್ಮವರ್ಷದ ಖರ್ಚಾಗತ್ತೆ ಅಂತ ಆಗಿತ್ತು. ಪೌಡರ್ ಸಮೇತ ತಂದಾಗಬೇಕು, ಎಲ್ಲ ಮೆತ್ತಿದ್ದಾಳ ಅವಳು. ಆಯ್ತು, ನೀವು ಸೆಟ್ ಮಾಡಿ, ನಾನು ಶೇಖರ, ಇದು ಒಂದು ಲೈಟ್ ಇಲ್ಲಿಡು, ಒಂದು ಲೈಟ್ ಇಲ್ಲಿಡು, ಮತ್ತೆ ಇಲ್ಲೊಂದಿರ್ಲಿ ಅಲ್ಲೊಂದಿರ್ಲಿ. ಬೇಜಾರು ಮಾಡಬೇಡಿ, ನೀವು ಲೈಟ್ನ ಅಲ್ಲಲ್ಲಿ ಇಡಬೇಡಿ, ನೀವು ಒಳಗೆ ಇಟ್ಬಿಡಿ, ಹೋಗ್ಬೇಕಾದ್ರೆ ತಗೊಂಡೋಗಿ. ಯಾಕೆ? ಅಲ್ಲ, ಏನಾರು ಮಳೆಗೆ ಏನಾರು ಚಳಿಗೆ ಇದೆ ಏನಾರು ಲೈಟ್ ಸೆಟ್ ಮಾಡುದು ಯಾಕೆ? ಯಾಕೆ? ನಾವು ಚಂದ ಕಾಣ್ಲಿಕ್ಕೆ. ನಾವು ಚಂದ ಕಾಣ್ಲಿಕ್ಕ? ಹಾಗಾದ್ರೆ ಇದ್ದ ತೆಂಗಿನ ಮರಕ್ಕೆ ಎಲ್ಲ ಕಟ್ಟಿ ಒಮ್ಮೆ ಬಿಚ್ಚಿದ್ರೆ. ಹೆಂಡತಿನ ಕರೀ. ಪದ್ಮೋ, ಏ ಪತ್ತು, ಏ ಪದ್ಮಾನಿ, ಏ ಬಂಗಾರ, ಏ ಗುಂಡು, ಪದ್ಮಾವತಿ ಭಾರಿ ಚಂದ ಕಾಣ್ತಾ ಇದ್ದಾರೆ, ಭಾರಿ ಚಂದ ಕಾಣ್ತಾ ಇದ್ದಾರೆ. ಇದ್ದ ಬಂಗಾರ ಎಲ್ಲ ಹಾಕೊಂಡು ಬಂದಿದ್ದಾರೆ. ನಿಮ್ಮ ಹೆಂಡತಿ ಭಾರಿ ಚಂದ ಕಾಣ್ತಾರೆ, ಇದ್ದ ಬಂಗಾರ ಎಲ್ಲ ಹಾಕೊಂಡು ಬಂದಿದ್ದಾರೆ. ಹೌದು, ನಾನು ಅವಳು ಮಾಡಿಸ್ಕೊಟ್ಟಿದ್ದೇವೆ ಹಾಕೊಳ್ಳಕ್ಕೆ. ನಾವೆಲ್ಲ ಲೋನ್ ಮಾಡಿ ಎಲ್ಲ ಬಂಗಾರ ಮಾಡಿಸೋದು, ಅವ್ರು ಅದನ್ನ ಪೆಟ್ಟಿಗೆಯಲ್ಲಿ ಇಡೋದು. ಯಾರಿಗೆ? ಇಲ್ಲಿಗೆ ನೋಡಕ್ಕೆ. ಬನ್ನಿ, ಕೂತ್ಕೊಳ್ಳಿ. ಹಾಗೆ ಆದ್ರೂ ಭಾರಿ ಚಂದ ಕಾಣ್ತಾ ಇದ್ದಾರೆ ಪದ್ಮಾವತಿಗೆ. ನೀವೀಗೆ ಅವ್ರು ಮೊದಲೇ ಚಂದ, ಇವತ್ತು ಸ್ವಲ್ಪ ಪುರ್ಸೋದಿತ್ತಲ್ಲ, ಮೆತ್ತಿ ಚಂದ ಆಗಿದೆ. ಅಲ್ಲಿ ಹೇಗೆ ಕರ್ತದವ್ರನ್ನ ನೀವು? ಪತ್ತು ಏನು ಅವಳು ಮನೆಯಲ್ಲಿ ಪತ್ತು ತೋಟದಲ್ಲೆಲ್ಲ ಇರ್ತಾಳಲ್ಲ, ಕೇಳಿಲ್ಲ ಅಂದ್ರೆ ದೂರ ಇದ್ದಾರೆ, ಗೊತ್ತಾಗುದಿಲ್ಲ. ಈಗ ಕರ್ತದೆ ಅದು ಪ್ರೀತಿಯಲ್ಲಿ. ಪ್ರೀತಿಯಲ್ಲಿ ಎಂತ ಸಹ ಕರೀತೀರಲ್ಲ, ಚಂದ ಚಂದ, ಭಾರಿ ಚಂದ ಕಾಣ್ತಿದ್ರಿ ಮಾತ್ರ. ಆಯ್ತು, ಸ್ವಲ್ಪ ದೃಷ್ಟಿ ತೆಗಿ ಆಯ್ತಾ, ನಾಳೆ ನಡೆಯುವಾಗಲ್ಲ. ಕೈದು ಭಾರಿ ಚಂದ ಉಂಟು. ಕಳೆದ ವರ್ಷ ಅಡಿಕೆದು ಅಡಿಕೆಯಲ್ಲಿ ಬಲೆ ಮಾಡಿದ. ಅಡಿಕೆಯಲ್ಲಿ ಸಿಪ್ಪೆಯಲ್ಲಿ ಎಂತ ಮಾಡುದು? ಅಡಿಕೆ ಮಾರಿ ಮಾಡಿಸಿದ್ದು ಅಂತ. ನಾವು ಕೃಷಿಕರಲ್ವಾ, ಏನಾರು ಅದನ್ನ ಒಂದು ಹೊತ್ತು ನಮ್ಮ ಮಾರಿ ಅದ್ರ ನೆನಪಿಗೋಸ್ಕರ ಎಂತಾರು ಮಾಡಿಸ್ಬೇಕಲ್ಲ, ಅದಕ್ಕೆ ಮಾಡಿಸಿದ್ದು. ಡಂಪ್ಲಿಕೇಟ್? ಅದೆಂತ ಡಂಪ್ಲಿಕೇಟ್? ಅದು ಅವಳು ಟಿವಿಯಲ್ಲಿ ಬರ್ತದಲ್ಲ ಅಂತ ಇಂಗ್ಲಿಷ್ ಮಾತಾಡಿದ್ದು. ಅದು ಡಂಪ್ಲಿಕೇಟ್ ಅಲ್ಲ, ಅದು ಡುಂಪ್ಲಿಕೇಟ್. ಮಾತಾಡ್ಬೇಡ, ಅವ್ರಿಗೂ ಗೊತ್ತಿರ್ತದೆ. ರಾವಣ್ಣ, ಅದು ಡುಂಪ್ಲಿಕೇಟ್ ಅಲ್ಲ, ಡೂಪ್ಲಿಕೇಟ್. ಆಯ್ತಲ್ಲ, ಅವ್ರ ಜೊತೆ ನಮ್ಮ ಮರ್ಯಾದೆನೂ ಹೋಯ್ತು. ಬೇಕಿತ್ತೆ ಇವತ್ತು ನಿನ್ಗೆ ಇಂಗ್ಲಿಷ್. ಬಾರಿ ಚಂದ ಉಂಟು ಮಾತ್ರ, ಸತ್ಯ ಹೇಳ್ತೇನೆ. ಕುತ್ತಿಗೆದು ಸರ ಅದು ಚಂದ ಉಂಟು, ಸೂಪರ್ ಉಂಟು. ಅದು ಕಾಳ್ಮೆಣಸದು. ಅದಕ್ಕೆ ಪೈಂಟ್ ಬಿಟ್ಟದ? ಕಾಳ್ಮೆಣಸಿಗೆ ಪೇಂಟ್ ಕೊಟ್ಟಿದ್ರೆ ಯಾವ ಕಷಾಯ ಮಾಡಿ ನಿಂತ ಅದು. ಕಾಳ್ಮೆಣಸು ಮಾರಿ ಮಾಡಿಸಿದ್ದು ಅಂತ. ಬಾರಿ ಚಂದ ಉಂಟು. ಯಾಕೆ ಹೇಳೋದು? ಕೇಳಿದ್ರು ಅವರು. ಕಿವಿದು ಬಾರಿ ಚಂದ ಉಂಟಾಯ್ತು ನಿಮ್ಮದು. ಕಿವಿದು ಬಾಳೆಗೊನೆ ಬಾಳೆಗೊನೆಯಲ್ಲೆಲ್ಲ ಮಾಡಿದ್ದು. ಮತ್ತೆ ಬಾಳೆಗೊನೆ ಮಾರಿ ಮಾಡಿಸಿ. ಎಲ್ಲ ಸಹ ಡಂಪ್ಲಿಕೇಟೆ, ಒರಿಜಿನಲ್ ಪೆಟ್ಟಿಗೆಯಲ್ಲಿ ಉಂಟು. ಇದು ಪಕ್ಕದ್ದು ಡೂಪ್ಲಿಕೇಟ್. ಇಲ್ಲ, ಇದನ್ನ ಪೆಟ್ಟಿಗೆಯಲ್ಲಿ ಇಟ್ರೆ ಟೊಮೆಟೊ ಇಟ್ಟಂಗ ಆದಿತ್ತು. ಟೊಮೆಟೊವನ್ನು ಈಚೆಗೆ ಇಟ್ಟಂಗ ಆದಿತ್ತು.